ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಡಿಯಲ್ಲಿ ಶತ್ರುಗಳ ಕಾಟ ಹೆಚ್ಚಾಗ್ತಿರೋ ನಡುವೆನೆ ಭಾರತದ ಬತ್ತಳಿಕೆಗೆ ಇನ್ನೊಂದು ದೊಡ್ಡ ಆಯುಧ ಬಂದು ಸೇರ್ತಾ ಇದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಏನಾಗಿತ್ತು? ಭಾರತ ಬೋಫೋರ್ಸ್ ಫಿರಂಗಿಗಳನ್ನು ಬಳಸಿ ಪಾಕನ್ನ ಬಗ್ಗುಬಡಿದಿತ್ತು. ಆದ್ರೀಗ ಅವುಗಳ ನೆಕ್ಸ್ಟ್ ಜನರೇಷನ್ ಸುಪೀರಿಯರ್ ವರ್ಷನ್, ಇನ್ನೂ ಪವರ್ಫುಲ್, ಇನ್ನೂ ಲಾಂಗ್ ರೇಂಜ್, ಇನ್ನೂ ಶಕ್ತಿಶಾಲಿ, ಇನ್ನೂ ವಿಧ್ವಂಸಕ ಅಂತ ಪರಿಗಣಿಸಲಾಗ್ತಾ ಇರೋ ಏಟ್ಯಾಕ್ಸ್ಗಳು ಬರ್ತಾ ಇದ್ದಾವೆ. ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ಸ್ ಭಾರತದ ಸೇನೆಗೆ ಸೇರ್ಪಡೆಯಾಗ್ತಿದ್ದಾವೆ. ಇದರ ಟೆಸ್ಟಿಂಗ್ ಕೂಡ ಆಗಿ ಹೋಗಿದೆ. ಬಾರ್ಡರ್ನಲ್ಲಿ ನಿಂತು ಶತ್ರು ದೇಶದ ಒಳಗೆ 40-48 ಕಿಲೋಮೀಟರ್ ದೂರ ತನಕ ಹೊಡಿಬಹುದು. ಪಂಜಾಬ್ನ ಅಮೃತ್ಸರಿಂದ ಹಾರಿಸಿದ್ರೆ ಲಾಹೋರ್ ತನಕ ಧ್ವಂಸ ಮಾಡ್ಬೋದು. ಆರ್ಟಿಲರಿ ಡಬಾ 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 ಅಂತ ಫೈರ್ ಮಾಡ್ತಾನೆ ಇರ್ಬೋದು ಇವುಗಳನ್ನ. ಹೀಗಾಗಿ ಇದನ್ನು ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ ಆರ್ಟಿಲರಿ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಲಾಗ್ತಿದೆ. ಇದಕ್ಕೀಗ ಪಾಕ್ ಬೆಚ್ಚಿ ಬೀಳ್ತಾ ಇದೆ. ಹಾಗಾದರೆ ಅಡ್ವಾನ್ಸ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ನಲ್ಲಿ ಅಂಥದ್ದೇನಿದೆ? ಇದರ ಮಹತ್ವ ಏನು? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇವು. ಏನದು? ಶತ್ರುಗಳ ವಿರುದ್ಧ ಹೋರಾಡೋಕ್ಕೆ ಇದರಿಂದ ಹೇಗೆ ಲಾಭ ಆಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬರ್ತಾ ಇದೆ ಅತ್ಯಾಧುನಿಕ ಫಿರಂಗಿ, 40 ಕಿಲೋಮೀಟರ್ ವರೆಗೆ ಭಯಾನಕ ದಾಳಿ. ಈಗ ಭಾರತ ತಯಾರು ಮಾಡ್ತಿರೋದು ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ಸ್ ಏಟ್ಯಾಕ್ಸ್. ಹೆಸರೇ ಹೇಳೋ ಹಾಗೆ ಇದೊಂದು ಮಾಡರ್ನ್ ಸಿಸ್ಟಮ್, ಲಾಂಗ್ ರೇಂಜ್ ಉದ್ದೇಶಕ್ಕಾಗಿ ಬಳಸೋ ಫಿರಂಗಿ. ಇವುಗಳನ್ನು ಟ್ರಕ್ ತರದ ವಿಶೇಷ ವಾಹನದಲ್ಲಿ ಹೊತ್ಕೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ನಿಯೋಜಿಸಲಾಗುತ್ತೆ. ಅಲ್ಲಿ ಇವುಗಳ ಕಾರ್ಯಾಚರಣೆ ಮುಗಿದಾಗ ಮತ್ತೆ ವಾಹನಕ್ಕೆ ಇದನ್ನು ಹತ್ತಿಸ್ಕೊಂಡು ತಗೊಂಡ್ಬರ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿರೋದು ಟೋರ್ಡ್ ಅಂತ. ಗಮನಿಸಬೇಕಾದ ಅಂಶ ಅಂದರೆ 1999ರ ಕಾರ್ಗಿಲ್ ಯುದ್ಧದಲ್ಲಿ ಬೋಫೋರ್ಸ್ ಗನ್ಗಳ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಪೆಟ್ಕೊಟ್ಟಿತ್ತು. ಮೇಲತ್ತಿ ಕೂತಿದ್ರು, ನಾವು ಕೆಳಗಿಂದ ಫೈರ್ ಮಾಡಿ ಮಾಡಿ ಆರ್ಟಿಲರಿ ಶೆಲ್ಸ್ನ ಅವ್ರನ್ನ ಕೆಡವಿದ್ವಿ. ಆದರೆ ಇವು ಅದಕ್ಕಿಂತಲೂ ಅಡ್ವಾನ್ಸ್ಡ್ ಆಗಿವೆ, ಇನ್ನೂ ಪವರ್ಫುಲ್ ಆಗಿದ್ದಾವೆ, ಲಾಂಗ್ ರೇಂಜ್ ಇದೆ. ಬೋಫೋರ್ಸ್ ಕೇವಲ 27 ಕಿಲೋಮೀಟರ್ ದೂರ ತನಕ ಶತ್ರು ನೆಲೆಗಳಿಗೆ ಹೊಡಿತಾ ಇತ್ತು. ಆದರೆ ಇದು 40-48 ಕಿಲೋಮೀಟರ್ವರೆಗೆ ರೇಂಜ್ ಹೊಂದಿದೆ. ಅಂದರೆ ಅಮೃತ್ಸರ್ ಬಾರ್ಡರ್ನಿಂದ ಫಿರಂಗಿ ಹಾರಿಸಿದ್ರೆ ಪಾಕ್ನ ಲಾಹೋರ್ ತನಕ ಹೋಗಿ ಟಾರ್ಗೆಟ್ ಹೊಡೆಯುತ್ತೆ. ಅಂದರೆ ಅಮೃತ್ಸರ್ನಲ್ಲೇ ಕೂತ್ಕೊಂಡು ಯಾವುದೇ ಮಿಸೈಲ್ ಫೈರ್ ಮಾಡದೆ, ಯಾವುದೇ ವಾಯುಪಡೆ ಬಳಸದೆ, ಬರೀ ಬಾರ್ಡ್ರಲ್ಲಿ ಮಾಡುವಂಥ ಸಾಮಾನ್ಯ ಆರ್ಟಿಲರಿ ಶೆಲ್ಲಿಂಗ್ ಥರದ ಚಟುವಟಿಕೆ ನಡೆಸಿ ಅಮೃತ್ಸರಿಂದ ಶೆಲ್ಲಿಂಗ್ ಶುರು ಮಾಡಿ ಆರ್ಟಿಲರಿ ಲಾಹೋರನ್ನು ಪುಡಿಗಟ್ಬೋದು. ಲಾಹೋರ್ ಮೇಲೆ ಬೆಂಕಿ ಮಳೆಯನ್ನು ಗರಿಬೋದು ಇಲ್ಲಿಂದಲೇ ಆರ್ಟಿಲರಿ ಮೂಲಕನೇ. ಜೊತೆಗಿದು ಮೊದಲಿನ ಥರ ಮ್ಯಾನ್ಯಲ್ ಆಗೆಲ್ಲ ಆಪರೇಟ್ ಆಗಲ್ಲ. ಇದರಲ್ಲಿ ಡಿಜಿಟಲ್ ಫೈರ್ ಕಂಟ್ರೋಲ್, GPS ಹಾಗೂ ಸೆನ್ಸಾರ್ ಎಲ್ಲ ಇದ್ದಾವೆ. ಇವುಗಳನ್ನು ನಮ್ಮ DRDO ಸ್ಥಳೀಯ ಕಂಪನಿಗಳಾದ ಟಾಟಾ ಮತ್ತು ಭಾರತ್ ಫೋರ್ಜ್ ಜೊತೆ ಸೇರಿ ಜಾಯಿಂಟ್ಲಿ ಡೆವಲಪ್ ಮಾಡಿ ನಿರ್ಮಿಸಿದ್ದಾರೆ. 2012ರಿಂದಲೇ ಇದರ ನಿರ್ಮಾಣ ಕೆಲಸ ಶುರುವಾಗಿದ್ದು ಈಗ ಇವು ಪ್ರಾಯೋಗಿಕ ಪರೀಕ್ಷೆಗೆ ರೆಡಿ ಆಗಿದ್ದಾವೆ. 80 ಸೆಕೆಂಡ್ನಲ್ಲಿ ರೆಡಿ, 85 ಸೆಕೆಂಡ್ಗೆ ರೀಪೊಸಿಷನ್. ಇದರ ಅಡ್ವಾನ್ಸ್ಡ್ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಈ ಫಿರಂಗಿಯನ್ನ ಟ್ರಕ್ ತರದ ವಿಶೇಷ ವಾಹನದಲ್ಲಿ ಹೊತ್ಕೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ಬಿಟ್ಟಾಗ ಇದು ಕೇವಲ 80 ಸೆಕೆಂಡ್ಗಳಲ್ಲಿ ಕಾರ್ಯಾಚರಣೆಗೆ ರೆಡಿಯಾಗಿ ನಿಲ್ಲುತ್ತೆ. ಹೊಡಿಲ್ಲ, ಫೈರ್ ಮಾಡ್ಲಾ ಅಂತ. ಇನ್ನೂ ಕೆಲವೊಂದ್ಸಲ ಅಪಾಯದ ಟೈಮ್ನಲ್ಲಿ 85 ಸೆಕೆಂಡ್ ಒಳಗೇನೆ ಈಗ ಬೇರೆ ಕಡೆ ತಿರುಗಬೇಕು, ಚೇಂಜ್ ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು, ಪೊಸಿಷನ್ ಚೇಂಜ್ ಮಾಡಬೇಕು ಅಂದರೂ ಕೂಡ 85 ಸೆಕೆಂಡ್ಸಲ್ಲಿ ರೀಪೊಸಿಷನ್ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದೆ ಇದಕ್ಕೆ. ಅಲ್ಲದೆ ಇದು ನಿಮಿಷಕ್ಕೆ 5 ಹಾಗೆ ಗರಿಷ್ಠ 2.5 ನಿಮಿಷಗಳಲ್ಲಿ 10 ಸ್ಫೋಟಕಗಳನ್ನು ಹಾರಿಸುತ್ತೆ. ಇದನ್ನು ಹೊತ್ಕೊಂಡು ಹೋಗೋಕೆ ಅಂತಲೇ 8 ಚಕ್ರದ ವಿಶೇಷ ವಾಹನ ರೆಡಿ ಮಾಡಿರ್ತಾರಲ್ಲ, ಅದರ ಪ್ರತಿಯೊಂದು ಚಕ್ರಕ್ಕೂ ಇಂಜಿನ್ ಪವರ್ ಕೊಡಲಾಗತ್ತೆ. ಹೀಗಾಗಿ ದೊಡ್ಡ ಫಿರಂಗಿ ಹೊತ್ತ ವಾಹನ ಮರಳು, ಕಚ್ಚಾ ರಸ್ತೆ, ಬೆಟ್ಟಗುಡ್ಡ ಎಲ್ಲಿ ಬೇಕಾದರೂ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಹೋಗುತ್ತೆ. ಹೀಗಾಗಿ ಇದು ಸಂಘರ್ಷದ ವೇಳೆ ಶತ್ರುಗಳ ವಿರುದ್ಧ ಸೆಣಸಾಡೋಕೆ ಪ್ರಮುಖ ಪಾತ್ರ ನಿಭಾಯಿಸುತ್ತೆ. ಕಠಿಣ ಪರಿಸ್ಥಿತಿಯಲ್ಲೂ ಕೆಲಸ, ಶತ್ರುಗಳಿಗೆ ದೊಡ್ಡ ಸಂದೇಶ. ಈ ಏಟ್ಯಾಕ್ಸ್ ಒಂದು ದೊಡ್ಡ ಫಿರಂಗಿಯಾಗಿದ್ದು ಇದರ ಮೂಲಕ 155 mm ಗಾತ್ರದ ಶೆಲ್ ಹಾರೋ ರೀತಿ ಡಿಸೈನ್ ಮಾಡಲಾಗಿದೆ. ಇದರಿಂದ ಶೆಲ್ 48 ಕಿಲೋಮೀಟರ್ ದೂರದವರೆಗೆ ಈಸಿಯಾಗಿ ರೀಚ್ ಆಗಿ ಹೊಡೆಯುತ್ತೆ. ಜೊತೆಗೆ ರಾಜಸ್ಥಾನದ ಮರುಭೂಮಿ ಪ್ರದೇಶದಿಂದ ಹಿಡಿದು ಸಿಯಾಚಿನ್ನಂತಹ ಎತ್ತರದ ಗ್ಲೇಷಿಯರ್ ಪ್ರದೇಶಗಳಲ್ಲೂ ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಪ್ರಖರ ಶಾಖ, ವಿಪರೀತ ಹವಾಮಾನದಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಸ್ಥಿರತೆ ಕಳ್ಕೊಳ್ತಾ ಕೆಲಸ ಮಾಡುತ್ತೆ. ಇದು ಕಾರ್ಯಾಚರಣೆಗೆ ಇಳಿದ್ರೆ ಶತ್ರುಗಳ ಗಡಿ ದಾಟದೆ ಬಾರ್ಡರ್ನಲ್ಲೇ ನಿಂತು ಅವರ ನೆಲೆಯೊಳಗೆ ಭಯಾನಕ ವಿಧ್ವಂಸವನ್ನು ಸೃಷ್ಟಿ ಮಾಡುತ್ತೆ.
ಹೀಗಾಗಿದ್ರಿಂದ ಭಾರತದ ಶತ್ರುಗಳಿಗೆ ಕಠಿಣ ಸಂದೇಶ ರವಾನಿಸೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನೋ ಸ್ನೇಹಿತರೆ, ಅಮೆರಿಕ, ಚೀನಾ, ರಷ್ಯಾದಂತ ಸೂಪರ್ ಪವರ್ ರಾಷ್ಟ್ರಗಳು ಸೇರಿ ಅನೇಕ ರಾಷ್ಟ್ರಗಳು ಅಡ್ವಾನ್ಸ್ಡ್ ಆರ್ಟಿಲರಿ ಸಿಸ್ಟಮ್ಸ್ ಅನ್ನ ಹೊಂದಿದಾವೆ. ಆದರೂ ಭಾರತದ ಈ A-TAGS ಫಿರಂಗಿಗೆ ಅದರದ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ 40ರಿಂದ 48 ಕಿಲೋಮೀಟರ್ ಲಾಂಗ್ ರೇಂಜ್ ಹೊಂದಿರೋದ್ರಿಂದ ಇದನ್ನ ವಿಶ್ವದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅಂತ ಪರಿಗಣಿಸಲಾಗ್ತಿದೆ. ಅಮೆರಿಕ, ರಷ್ಯಾ, ಚೀನಾಗಳಂತ ದೊಡ್ಡ ರಾಷ್ಟ್ರಗಳು ಕೂಡ ಇಷ್ಟೊಂದು ಲಾಂಗ್ ರೇಂಜ್ ಇರೋ ಆರ್ಟಿಲರಿ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ತಿಲ್ಲ. ಭಾರತ ಬಿಟ್ಟರೆ ಸೌತ್ ಆಫ್ರಿಕಾದ ಡೆನಿಯಲ್ G5 2000 ಹಾಗೂ ಸರ್ಬಿಯಾದ ನೋರಾ B52 ಸಿಸ್ಟಮ್ಸ್ ಮಾತ್ರ 45ರಿಂದ 48 ಕಿಲೋಮೀಟರ್ ತನಕ ಸುಧಾರಿತ ರೇಂಜ್ ಅನ್ನ ಹೊಂದಿರೋ ಫಿರಂಗಿಗಳು. ಅಮೆರಿಕ ಬಳಿ M198 ಸಿಸ್ಟಮ್ ಇದೆ, ಗರಿಷ್ಠ 37 ಕಿಲೋಮೀಟರ್ ದೂರ ಹೋಗುತ್ತೆ. ಹೀಗಾಗಿ ಭಾರತದ A-TAGS ಫಿರಂಗಿಗೆ ಜಗತ್ತಲ್ಲಿ ಬಹಳ ಮಹತ್ವ ಸಿಗ್ತಾ ಇದೆ. ಸದ್ಯ ಈ ಫಿರಂಗಿಗಳ ಟೆಸ್ಟಿಂಗ್ ಶುರುವಾಗ್ತಾ ಇದೆ. ಹೀಗಾಗಿ ಇಂತಹ 307 A-TAGS ಸಿಸ್ಟಮ್ಗಳನ್ನ ತರಿಸಿಕೊಳ್ಳೋ ಸಂಬಂಧ ಕಳೆದ ಮಾರ್ಚ್ನಲ್ಲಷ್ಟೇ ಕೇಂದ್ರ ಸರ್ಕಾರ 6,900 ಕೋಟಿ ರೂಪಾಯಿಗೆ ಡೀಲ್ ಮಾಡಿಕೊಂಡಿದೆ. ಸೊ ಬೇಗ ಈಗ ಇದು ಸೇನೆಗೆ ಸಿಗೋ ನಿರೀಕ್ಷೆ ಮೂಡ್ತಾ ಇದೆ. ಆರಂಭಿಕ ಹಂತದಲ್ಲಿ 18 ಫಿರಂಗಿಗಳು ಈ ವರ್ಷದ ಒಳಗೇನೆ ಸೇನೆಗೆ ಸಿಕ್ಕಿಬಿಡುತ್ತೆ ಅಂತ A-TAGS ಸಿಸ್ಟಮ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಈಗ ಮಾಹಿತಿ ಕೊಟ್ಟಿದ್ದಾರೆ. ಈ A-TAGS ಸಿಸ್ಟಮ್ಗಳ ಬಗ್ಗೆ ಖುದ್ದು ರಕ್ಷಣಾ ಸಚಿವಾಲಯ ಕೂಡ ಮಾಹಿತಿ ಹಂಚಿಕೊಂಡಿದೆ. ಅಸಾಧಾರಣ ಆಯುಧ ಇದು ಅಂತ ಹೇಳಿದೆ. ಈ ಯೋಜನೆಯ ಭಾಗವಾಗಿ ಭಾರತ್ ಫೋರ್ಜ್ ಹಾಗೂ ಟಾಟಾ ಕಂಪನಿಗಳು ಟೋರ್ಡ್ ವೆಹಿಕಲ್ಗಳನ್ನು ರೆಡಿ ಮಾಡಿಕೊಡ್ತಿವೆ. ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ DRDOದ ವೆಹಿಕಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಪ್ರಾಯೋಗಿಕವಾಗಿ ಮೌಂಟೆಡ್ ಗನ್ ಸಿಸ್ಟಮ್ ಅನ್ನು ಕೂಡ ರೆಡಿ ಮಾಡಿದೆ. ಇನ್ನು 155 mm ಶೆಲ್ ಡಯಾಮೀಟರ್ ಸಾಮರ್ಥ್ಯ ಹೊಂದಿರೋ ಈ ಫಿರಂಗಿ ಭಾರತದ ಹಳೆಯ ಆರ್ಟಿಲರಿ ಗನ್ಗಳನ್ನು ಅಂದರೆ 105 mm ಇಂಡಿಯನ್ ಫೀಲ್ಡ್ ಗನ್ IFG, 130 mm ನ M46 ಫೀಲ್ಡ್ ಗನ್, 122 mm ನ D30 ಹಾವಿಟ್ಸರ್ ಇವುಗಳನ್ನು ರಿಪ್ಲೇಸ್ ಮಾಡುತ್ತೆ. ಜೊತೆಗಿದು 155 mm ಗಾತ್ರದ ಶೆಲ್ ಹಾರಿಸೋದ್ರಿಂದ ಶತ್ರುಗಳಿಗೆ ಈ ದಾಳಿ ಬಗ್ಗೆ ಬೇಗನೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಕೂಡ ಇದರ ಮೇಲೆ ಪ್ರತಿದಾಳಿ ಮಾಡೋಕೆ ಬಂದೇ ಬರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಕ್ವಿಕ್ ಆಗಿ ಬೇರೆ ಜಾಗಕ್ಕೆ ಮೂವ್ ಆಗಿ ಸೇಫ್ ಆಗೋ ಸಾಮರ್ಥ್ಯ ಇದಕ್ಕಿದೆ. ಹೀಗಾಗಿ ಇದರ ಮೊಬಿಲಿಟಿ ತುಂಬ ಮಹತ್ವದ್ದಿಲ್ಲಿ. ಅದಕ್ಕೆ ಇದು ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್. ಜೊತೆಗೆ ಆಲ್ರೆಡಿ ಲಾಂಗ್ ಇದೆ. ಇದು 40ರಿಂದ 48 ಕಿಲೋಮೀಟರ್ ರೇಂಜ್. ಇದನ್ನು 80 to 90 ಕಿಲೋಮೀಟರ್ ವರೆಗೂ ವಿಸ್ತರಣೆ ಮಾಡೋ ಸಂಬಂಧ DRDO ಕೆಲಸ ಶುರು ಮಾಡಿದೆ. ಒಂದು ವೇಳೆ ಇದೇನಾದರೂ ಸಕ್ಸಸ್ ಆದರೆ ಭಾರತದ ಈ ಆರ್ಟಿಲರಿ ಗನ್ ಸಿಸ್ಟಮ್ಗಳ ತಯಾರಿಕೆಯಲ್ಲಿ ಜಾಗತಿಕವಾಗಿಯೇ ದೊಡ್ಡ ಬ್ರೇಕ್ ಥ್ರೂ ಅನ್ನು ಭಾರತ ಸಾಧಿಸಿದಂಗಾಗುತ್ತೆ. ಭಾರತದ ಈ ಕೆಲಸ ಬೇಗ ಸಾಕಾರಗೊಳ್ಳಿ, ಆದಷ್ಟು ಬೇಗ ಇವೆಲ್ಲ ಸೇನೆಗೆ ಸಿಗಲಿ, ಸೇನೆ ಪವರ್ಫುಲ್ ಆಗಲಿ. ಇನ್ನೊಂದ್ಸಲ ಬಾರ್ಡರ್ನಲ್ಲಿ ವಿಶೇಷವಾಗಿ ಕಾಶ್ಮೀರದ LOC ಬಳಿ ಪಾಕಿಸ್ತಾನದವರು ಶೆಲ್ಲಿಂಗ್ ಮಾಡಿ ನಮಗೆ ತೊಂದರೆ ಕೊಡ್ತೀವಿ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ A-TAGSಗಳ ಬಗ್ಗೆ ಅವರಿಗೆ ಭಯ ಮೈಂಡಲ್ಲಿ ಬರೋ ರೀತಿ ಆಗಲಿ ಅಂತ ಆಶಿಸೋಣ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.